ಈಗ ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ 3x - 1 = cos x ಲೈಸ್ ಬಿಟ್ವೀನ್ 0.5 ಆ್ಯಂಡ್ 1. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನಲ್ಲಿ ನಿಮಗೆ 3x - 1 = cos x ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿ 3x - 1 ಪ್ಲಸ್ ಕಾಸ್ ಎಕ್ಸ್ನ ಈ ಕಡೆ ತಗೊಳ್ಳಿ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ, = 0. ಈಗ ನಾವು ಇದನ್ನ ಎಫ್ ಆಫ್ ಎಕ್ಸ್ ಅಂತ ಟೈಪ್ ಮಾಡ್ಕೋಬೇಕು. ಇದನ್ನ ಎಫ್ ಆಫ್ ಎಕ್ಸ್ ಅಂತ ಅಂದ್ಕೋಬೇಕು. ಎಫ್ ಆಫ್ ಎಕ್ಸ್ = 3x - 1 - ಕಾಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು. ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಬಿಡಿ. ನೋಡಿ ಹೆಂಗೆ ಶಿಫ್ಟು 9 3 ಈಕ್ವಲ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಆಮೇಲೆ ಇದನ್ನ ಟೈಪ್ ಮಾಡೋಕ್ಕೆ ಮುಂಚೆ ರೇಡಿಯನಲ್ಲಿ ಇಟ್ಕೊಳ್ಳಿ. ಶಿಫ್ಟು ಮೋಡು 4. ಯಾವಾಗ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಬರುತ್ತೆ ಅವಾಗ ರೇಡಿಯನಲ್ಲಿ ಇಟ್ಕೊಳ್ಳಿ. ಯಾವ ಪ್ರಾಬ್ಲಮಲ್ಲಿ ನಿಮಗೆ ಡಿಗ್ರಿ ರೇಡಿಯನ್ ಏನು ಇದ್ರೂ ನಡೆಯುತ್ತೆ, ಗೊತ್ತಾಗ್ತಿದೆಯಲ್ವಾ? ಆದರೆ ಟ್ರಿಗ್ನಾಮೆಟ್ರಿ ಬಂದರೆ ಕಂಪಲ್ಸರಿ ರೇಡಿಯನ್ನಲ್ಲಿ ಇರಬೇಕು. ಬೇರೆ ಪ್ರಾಬ್ಲಮ್ ಎಲ್ಲ ಡಿಗ್ರಿ ರೇಡಿಯನ್ ಏನಿದ್ರು ನಡೆಯುತ್ತೆ. ಬೇಕಿದ್ರೆ ಎಲ್ಲನೂ ರೇಡಿಯನ್ನಲ್ಲಿ ಇಟ್ಕೊಂಡೇ ಮಾಡಿ. ಈಗ ಇದನ್ನ ಟೈಪ್ ಮಾಡ್ಕೊಳ್ಳಿ. 3αx - 1 - ಕಾಸ್ ಎಕ್ಸ್. ರೇಡಿಯನಲ್ಲಿ ಇಟ್ಟಿಲ್ಲ ನಾನು, ಅದಕ್ಕೆ ಶಿಫ್ಟು ಮೋಡು 4 ರೇಡಿಯನ್ನು. ಇಲ್ಲಿ ಕ್ಯಾಲ್ಕುಲೇಟ್. ಇಲ್ಲಿ 0 ಸ್ಟಾರ್ಟ್ ಮಾಡಬೇಕು, ಆದರೆ 0 ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಲೈಸ್ ಬಿಟ್ವೀನ್ 0.5 ಆ್ಯಂಡ್ 1 ಕೊಟ್ಟವ್ರೆ. ಅವರೇ ಕೊಟ್ಟರೆ ಅವ್ರೇನು ಕೊಡ್ತಾರೆ ಅದು ಹಾಕಿ. 0.5 ಹಾಕಿ. ಎಷ್ಟು ಬಂತು? -0.3775. 8 ಇದೆ. ಇದು 5th ಡಿಜಿಟು 8 ಇದ್ದರೆ ನಾವೇನು ಮಾಡಬೇಕು? 75ನ 76 ಮಾಡ್ಕೋಬೇಕು. 0.3776. ಕ್ಯಾಲ್ಸಿ ಕಂಪಲ್ಸರಿ ರೇಡಿಯನಲ್ಲಿ ಇಟ್ಕೋಬೇಕು. ಕ್ಯಾಲ್ಕುಲೇಟ್. ಈಗ ಎಕ್ಸಾಕ್ಟ್ದಲ್ಲಿ 1 ಹಾಕಿ. ನೋಡಿ, ಇದು ನೆಗೆಟಿವ್ ಇದ್ದರೆ ಇದು ಪಾಸಿಟಿವ್ ಬರುತ್ತೆ. 1.4596. 5th ಡಿಜಿಟು 9 ಇರೋದ್ರಿಂದ 97 ಆಗುತ್ತೆ. 1.4597. ಈಗ ರೂಟ್ ಲೈಸ್ ಬಿಟ್ವೀನ್ 0.5, 1 ಅಂತ ಬರ್ಕೊಬಿಡಿ. ರೂಟ್ ಲೈಸ್ ಬಿಟ್ವೀನ್ 0.5, 1. ಈಗ ನೆಕ್ಸ್ಟು ಇದು ಬರೆದಾದ್ಮೇಲೆ ಏನು ಮಾಡಿ, ಟೇಬಲ್ ಮಾಡ್ಕೊಬಿಡಿ. ನೋಡಿ ಟೇಬಲ್ ಬರೆಯೋದು ಯಾವ ಥರ ಅಂದರೆ, ಫಸ್ಟು ಎ ಬರ್ಕೋಬೇಕು. ಫಸ್ಟು ಎ ಬರ್ಕೊಳ್ಳಿ, ಆಮೇಲೆ ಎಫ್ ಆಫ್ ಎ ಬರ್ಕೊಳ್ಳಿ. ಬಿ ಎಫ್ ಆಫ್ ಬಿ ಬರ್ಕೊಳ್ಳಿ. ಆಮೇಲೆ x = ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಬರ್ಕೊಳ್ಳಿ. ಆಮೇಲೆ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ಈ ಥರ ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗೇನು ಮಾಡಬೇಕಂದ್ರೆ ಇಲ್ಲಿ ಎ ಫಸ್ಟು 0.5, ಎಫ್ ಆಫ್ ಏನು 0.5 ಅಂದರೆ -0.3776. ಬಿ 1, ಎಫ್ ಆಫ್ 1 ಏನು, ಎಫ್ ಆಫ್ ಬಿಗಾಗಿ 1.4597. ಈಗ ಕ್ಯಾಲ್ಸಿಯಲ್ಲಿ ನೀವೇನಂತ ಟೈಪ್ ಮಾಡ್ಕೋಬೇಕಂದ್ರೆ ay - bx/y - x ಅಂತ ಟೈಪ್ ಮಾಡ್ಕೋಬೇಕು. ay - bx / y - x ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ ಅಂದರೆ ನೋಡಿ, ಎ ಸಿ ಈ ಥರ ಡಿವೈಡ್ ಹೊಡೆದು ay - bx ಡಿವೈಡೆಡ್ ಬೈ y - x. ಕ್ಯಾಲ್ಕುಲೇಟ್. ಇಲ್ಲಿ ಎ ಅಂದರೆ ಇದು, y ಅಂದರೆ ಲಾಸ್ಟು, ಬಿ ಅಂದರೆ ಇದು, ಎಕ್ಸ್ ಅಂದರೆ ಇದು. ಇದನ್ನ ಈ ಥರ ಹೋಗಿ ಫಸ್ಟು 0.5 ಹೊಡೀರಿ, ಆಮೇಲೆ 1.4597 ಹೊಡೀರಿ, ಆಮೇಲೆ 1 ಹೊಡೀರಿ, ಆಮೇಲೆ -0.3776 ಹೊಡೀರಿ. ಎಷ್ಟು ಬಂತು? 0.6027. ಇಲ್ಲಿ 5th ಡಿಜಿಟು 5 ಇರೋದ್ರಿಂದ 28 ಮಾಡ್ಬೋದು. 0.6028. ಈಗ ಎ ಸಿ ಹೊಡೆದು ಮೇಲ್ಗಡೆ ಹೋಗಿ ಎಫ್ ಆಫ್ ಎಕ್ಸ್ಗೆ, ಇಲ್ಲಿ ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ ಇದು ಹಾಕಿ 0.6028.
ಆನ್ಸರ್ ಏನು ಬಂತು? -0.015. ನೋಡಿ 5 ಡಿಜಿಟ್ 5 ಇರೋದ್ರಿಂದ 53 ಇರೋದನ್ನ 54 ಬರೀ, 53 ಇರೋದನ್ನ 54 ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ನೆಗೆಟಿವ್ ಬಂದಿರೋದ್ರಿಂದ ಇಲ್ಲೇನು ಮಾಡಿ, ನೆಗೆಟಿವ್ ಕೆಳಗಡೆ ಬರೀರಿ, -0.0154. ಅರ್ಥ ಆಗ್ತಿದೆಯಲ್ವಾ? ಮತ್ತು ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 0.6028. ಆಮೇಲೆ ಏನು ಮಾಡಿ, ಬಿನ ಹಂಗೆ ಬರೀರಿ, ಇದನ್ನೂ ಹಂಗೆ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಈಗ ಮತ್ತೆ AY - BXಗೆ ಹೋಗಿ, AC AY ಇದಕ್ಕೆ ಕ್ಯಾಲ್ಕುಲೇಟ್. A ಅಂದರೆ 0.6028, Y ಅಂದರೆ ಇದು 1.4597, P ಅಂದರೆ 1, X ಅಂದರೆ -0.0154. ಆನ್ಸರ್ 0.6069. ಇಲ್ಲಿ AC ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. X ಜಾಗದಲ್ಲಿ 0.6069 ಹೊಡೀರಿ. ಏನು ಬರುತ್ತೆ? ಇದು 10⁻⁻⁴, 10⁻⁻³ ಬಂದರೆ ನೀವೇನು ಮಾಡಿ, ಶಿಫ್ಟು ಮೋಡ್ ಹೊಡೀರಿ, ಫಿಕ್ಸ್ಗೆ ಹೋಗಿ 8ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ -0.0007 ಈ ಥರ ಇದು 2 ನಂಬರ್ ಬರೋ ಥರ ಬರ್ಕೊಳ್ಳಿ. 0007, ಇಲ್ಲಿ 19 ಇದೆ, 1 ಈ 2 ನಂಬರ್ 71 ಇದೆ, 71 ಆದಮೇಲೆ 9 ಇದೆ, ಅದಕ್ಕೆ 72 ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಆನ್ಸರ್ ಇದೇನು, ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರ್ಕೊಳ್ಳಿ, -0.00072. ಎಕ್ಸು ಇಲ್ಲಿ ಬರೀರಿ, 0.60, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ಸೇಮ್ ಬರ್ಕೊಳ್ಳಿ. ಈಗ AC ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸಾಕ್ಟ್ದಲ್ಲಿ ಈಗ AY - BXಗೆ ಹೋಗಿ ಮೇಲ್ಗಡೆ ಕ್ಯಾಲ್ಕುಲೇಟ್. A ಏನು 0.6069, Y ಏನು 1.4597, B ಏನು 1, X ಏನು ಈ ಥರ ಹೋಗಿ -0.3072. ಇದು ನೋಡಿ 0.60709, 5 ಡಿಜಿಟ್ 9 ಇರೋದ್ರಿಂದ 70ನ 71 ಅಂತ ಬರ್ಕೋಬೇಕು. 0.6071. ಏನು ಮಾಡಿ, AC ಹೊಡೀರಿ, AC ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. X ಜಾಗದಲ್ಲಿ ಇದನ್ನ ಹಾಕಿ, 0.6071 ಹಾಕಿ. ಈಗ ಆನ್ಸರ್ ಏನು ಬಂದಿದೆ, -0. ಎಷ್ಟು 0 ಇದೆ ನೋಡಿ, 5 0 ಇದೆ, 59 ಮಾಡ್ಬಿಡಿ, 2 ನಂಬರ್ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ 0.0000059. ಇದು ಬರೆದಾದ್ಮೇಲೆ ಇದು ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ, 0.00000. ಇಲ್ಲಿ ಇದನ್ನ ಈ ಕಡೆ ಬರ್ಕೊಳ್ಳಿ, 0.6071. ಇದನ್ನ ಸೇಮ್ ಹಿಂಗೆ ಬರೀರಿ, ಇದನ್ನ ಸೇಮ್ ಹಂಗೆ ಇರಲಿ. AY - BXಗೆ ಹೋಗಿ, ACಗೆ ಹೋಗಿ ಕ್ಯಾಲ್ಕುಲೇಟ್. A ಅಂದರೆ ಈಗ 0.6071, Y ಅಂದರೆ 1.4597, B ಅಂದರೆ 1, ಇಲ್ಲಿ 59, X ಅಂದರೆ -0.0000059, 0.6071. ಎರಡೂ ಸೇಮ್ ಇರೋದ್ರಿಂದ therefore X is equal to 0.6071 ಬರೀರಿ. ಇದೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಏನು ಮಾಡಬೇಕು ಹೇಳಿ, 3x - 1 cos x ಬರ್ಕೋಬೇಕು. 3x - 1 cos x is equal to 0 ಬರ್ಕೋಬೇಕು. ಲೆಟ್ f of x ಅಂತ ಬರ್ಕೋಬೇಕು. ಆಮೇಲೆ f of 0.5 ಮಾಡ್ಕೋಬೇಕು, f of 1 ಮಾಡ್ಕೋಬೇಕು, ರೂಟ್ ಲೈಸ್ ಬಿಟ್ವೀನ್ ಅಂತ ಬರೆದು ಈ ಥರ A f of A, B f of B, X is equal. ಇಲ್ಲಿ ಎರಡೇ ಜ್ಞಾಪಕ ಇಟ್ಕೋಬೇಕಾಗಿರೋದು ಕ್ಯಾಲ್ಸಿಲಿ. ಒಂದು AY - BX, Y - X ಇದನ್ನ ಫೈಂಡ್ ಮಾಡೋಕ್ಕೆ, ಮತ್ತು ಇದನ್ನ ಫೈಂಡ್ ಮಾಡೋಕ್ಕೆ ಇದು f of x ಈಕ್ವೇಷನ್. ಇದೆರಡು ಕರೆಕ್ಟಾಗಿ ಕ್ಯಾಲ್ಸಿಲಿ ಓಡ್ಕೊಂಡು AC ಓಡ್ಕೊಂಡು ಮಾಡಿದ್ರೆ
ಸೇಮ್ ಬರೋ ಗಂಟ ಮಾಡಿದ್ರೆ ಮುಗೀತು. ಇದೇ ಫೈನಲ್ಲು ದ ರಿಯಲ್ ರೂಟ್ ಆಫ್ ದ ಈಕ್ವೇಷನ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.